ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಹೊಸದಾದಂತಹ ಒಂದು ಟಾಪಿಕ್ನ ತೊಗೊಂಬಂದಿದ್ದೀನಿ. ಸೊ ಇವತ್ತು ನಾವು ದುಡ್ಡನ್ನು ಹೇಗೆ ಮಾಡೋದು, ಹೌ ಟು ಅರ್ನ್ ಮೋರ್ ಮನಿ ಅನ್ನೋದ್ರ ಬಗ್ಗೆ ನೋಡೋಣಂತೆ. ನಮ್ಮಲ್ಲಿ ಎಷ್ಟೊಂದಷ್ಟು ಜನ ನಾವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ನಮ್ಮೆಲ್ರಿಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೋದಾಗಿತ್ತು ಅನ್ನೋ ಫೀಲ್ ಇರುತ್ತೆ. ಸೊ ಆ ಸಲುವಾಗಿ ನಾವು ಏನು ಮಾಡ್ಬೋದು, ನಮ್ಮ ದುಡ್ಡನ್ನು ನಾವು ಹೇಗೆ ವೈಸಾಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡೋಣಂತೆ. ಸೊ ನಾನು ಇಲ್ಲಿ ಬರೆದಿದ್ದೀನಿ, ದೀಸ್ ಆರ್ ದ 3 ಮೇಜರ್ ಥಿಂಗ್ಸ್. ಈ 3 ತುಂಬಾ ಮುಖ್ಯವಾದಂತಹ ಒಂದು ಮನಿ ಮೇಕಿಂಗ್ ಸ್ಟ್ರಾಟಜೀಸ್. ಸೊ ಮೊಟ್ಟ ಮೊದಲನೇದಾಗಿ FD, ಎರಡನೇದು ಮ್ಯೂಚುವಲ್ ಫಂಡ್ಸ್, ಮೂರನೇದು ಸ್ಟಾಕ್ ಆ್ಯಂಡ್ ಶೇರ್ಸ್. ಸೊ ಇದು ಮೂರನ್ನು ಒಂದಾಗಿ ಒಂದು ನೋಡ್ತಾ ಹೋಗೋಣಂತೆ. ಸೊ ಮೊದಲನೇದು ಎಫ್ ಡಿ ಅಂದರೆ ನೀವು ಪ್ರತಿ ಮಂತು ಕೂಡ ಒಂದಷ್ಟು ಮನಿನ ಸೇವ್ ಮಾಡೋದ್ರ ಬದಲಾಗಿ ಒಂದಷ್ಟು ಲಮ್ಸಮ್ ಅಮೌಂಟ್ 1 ಲಕ್ಷನೋ 2 ಲಕ್ಷನೋ ದುಡ್ಡನ್ನು ಒಂದೇ ಸಲ ಬ್ಯಾಂಕ್ನಲ್ಲಿ FD ಮಾಡೋದು, ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಡ್ಬೋದು. ನೀವು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಏನು ಅರ್ನ್ ಮಾಡ್ತೀರೋ ಅಥವಾ ಏನು ರಿಟರ್ನ್ಸ್ ತೊಗೊಳ್ತೀರೋ ಅದಕ್ಕಿಂತ FDನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಆದರೆ FDನಲ್ಲಿ ನಿಮಗೆ ರಿಸ್ಕ್ ತುಂಬಾ ಕಮ್ಮಿ ಇರುತ್ತೆ. ನೀವು ಹಾಕಿರೋ ದುಡ್ಡಿಗೆ ಏನೂ ಮೋಸ ಇರಲ್ಲ, ನಿಮಗೆ ಎಲ್ಲ ದುಡ್ಡನ್ನು ನೀವು ಕೂಡ ವಾಪಸ್ ತೊಗೊಳ್ಬೋದು ಫಾರ್ ಶೋರ್. ಎರಡನೇದು ಮ್ಯೂಚುವಲ್ ಫಂಡ್ಸ್. ನೀವು ತುಂಬ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೇಳಿರ್ತೀರಾ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಸೊ ಆ ಸಲುವಾಗಿ ನೋಡೋದಾದರೆ ಇದು ಸ್ವಲ್ಪ ರಿಸ್ಕಿ, ಬಟ್ ರಿಟರ್ನ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ FDಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ಆಮೇಲೆ ಮ್ಯೂಚುವಲ್ ಫಂಡ್ಸ್ನ ನೀವು ಸ್ವಲ್ಪ ಲಾಂಗ್ ಪೀರಿಯಡ್ನಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ರಿಟರ್ನ್ಸ್ ಬರೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಏನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀರೋ ನಿಮ್ಮ ಪರವಾಗಿ ಆನ್ ಯುವರ್ ಬಿಹಾಫ್ ಯಾರೋ ಒಬ್ಬರು DP ಅಂತ ಕರೀತಾರೆ ಅವ್ರನ್ನ, ಅವರು ನಿಮ್ಮ ದುಡ್ಡನ್ನು ಬೇರೆ ಎಲ್ಲಾದರೂ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಅದರಿಂದ ಅವ್ರು ಬರೋ ಲಾಭದಲ್ಲಿ ನಿಮಗೆ ಒಂದಷ್ಟು ಹಣ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಇದರಲ್ಲಿ ಕಂಪೇರ್ ಟು FD, ಬಟ್ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಮೂರನೇದು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್. ಇದರಿಂದ ತುಂಬಾ ನೀವು ಹಣ ಮಾಡ್ಬೋದು, ಆದರೆ ಪ್ಲೀಸ್ ಕೀಪ್ ಇನ್ ಮೈಂಡ್ ಇದು ತುಂಬ ರಿಸ್ಕಿ. ಎಷ್ಟು ರಿಸ್ಕಿ ಅಂತಂದರೆ ನೀವು ಹಾಕಿರೋ ದುಡ್ಡಿಂದ ನಿಮಗೆ ಏನೂ ಕೈಗೆ ಸಿಗದೆ ಇರ್ಬೋದು, ಅಥವಾ ನೀವು ಹಾಕಿರೋ ದುಡ್ಡು ಅಷ್ಟನ್ನು ಕೂಡ ಕಳ್ಕೊಳ್ಬೋದು. ಸೊ ಆದ್ದರಿಂದ ಇದು ತುಂಬಾ ರಿಸ್ಕಿ, ಆದರೆ ತುಂಬ ಹೈ ರಿಟರ್ನ್ಸ್ ಇರುತ್ತೆ. ಎಷ್ಟು ಹೈ ರಿಟರ್ನ್ಸ್ ಇರುತ್ತೆ ಅನ್ನೋದನ್ನ ನೀವು ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ನೀವು ಎಷ್ಟು ವರ್ಷಗಳ ಕಾಲ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿರೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಹೈ ರಿಟರ್ನ್ಸ್ ಇರುತ್ತೆ. ಸೊ ಇದು ಮೂರನ್ನು ಕೂಡ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೋದು, ಎಷ್ಟು ಮಾಡಿದ್ರೆ ನಮಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಆದರೆ ಈ 3 ಪಾಯಿಂಟ್ಸ್ನ ಮಾತ್ರ ಮರಿಬೇಡಿ. FD, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್, ಇದು 3 ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್. ಥ್ಯಾಂಕ್ ಯು.